ಎಲ್ಲರಿಗೂ ನಮಸ್ಕಾರ. ಕೆಎ ಜಾಬ್ ಅಪ್ಡೇಟ್ಸ್‌ಗೆ ಎಲ್ಲರಿಗೂ ಸ್ವಾಗತ. ಜಾಯಿನ್ ಇಂಡಿಯನ್ ಆರ್ಮಿಯಿಂದ ಜಾಬ್ ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ. ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿದ್ರೆ ಇಲ್ಲಿ ಟೆಕ್ನಿಕಲ್ ಗ್ರಾಜುಯೇಷನ್ ಕೋರ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ PDF ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಅಂತ ಇದೆ. ಯಾರು ಮದುವೆ ಆಗಿಲ್ಲ ಅವರು ಇಂಜಿನಿಯರಿಂಗ್ ಗ್ರಾಜುಯೇಟ್ಸು. ಮತ್ತೆ ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ ಇಂಡಿಯನ್ ಆರ್ಮಿಯಿಂದ. ಮತ್ತೆ ಎಲಿಜಿಬಿಲಿಟಿ ನೀವು ನೋಡ್ಬೋದು, ನ್ಯಾಷನಾಲಿಟಿ ಇರಬೇಕು, ಮತ್ತೆ ಏಜ್ ಬಂದು 20 ಇರಬೇಕು, ಲೋಯರ್ ಏಜು ಮ್ಯಾಕ್ಸಿಮಮ್ 27 ಇರಬೇಕು. ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಇಂಜಿನಿಯರಿಂಗ್ ಡಿಗ್ರಿ ಕೋರ್ಸ್ ಪಾಸ್ ಆಗಿರಬೇಕು. ಮತ್ತೆ ಫೈನಲ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇರೋರು ಎಲಿಜಿಬಲ್ ಇದ್ದಾರೆ. ಮತ್ತೆ ಅದೇ ರೀತಿ ನೀವು ನೋಡೋದಾದ್ರೆ ವೇಕೆನ್ಸಿ ಕೋರ್ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ ಸಿವಿಲ್ಲು, ಮತ್ತೆ ಸಿವಿಲ್ ಅಲ್ಲಿ ಈಕ್ವಲೆಂಟ್ ಸ್ಟ್ರೀಮ್ಸ್ ಯಾವ್ಯಾವ ಬರುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗು, ಕನ್ಸ್ಟ್ರಕ್ಷನ್ಸು, ಇದೆಲ್ಲ ಈ ಈಕ್ವಲೆಂಟ್ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ ಇದ್ರು ಅಪ್ಲೈ ಮಾಡ್ಬೋದು. ಮತ್ತೆ ವೇಕೆನ್ಸಿ ಬಂದು 7 ವೇಕೆನ್ಸಿ ಇದೆ. ಮತ್ತೆ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಷ್ಟು ಸ್ಟ್ರೀಮು ಇದೆ, ನೀವು ಎಲಿಜಿಬಲ್ ಇದ್ರೆ ಅಪ್ಲೈ ಮಾಡ್ಬೋದು. ವೇಕೆನ್ಸಿ ಬಂದು 7 ಇದೆ. ಅದೇ ರೀತಿ ಎಲೆಕ್ಟ್ರಿಕಲ್ಲು ಮತ್ತೆ ಎಲೆಕ್ಟ್ರಾನಿಕ್ಸು ತ್ರಿಬಲ್ ಅವರು, ಮತ್ತೆ ಮೆಕ್ಯಾನಿಕಲ್ಲು ಸೇಮ್ ಕೂಡ. ಮೆಕ್ಯಾನಿಕಲ್ ಅಲ್ಲಿ ಇಷ್ಟು ಸ್ಟ್ರೀಮ್ಸ್ ಈಕ್ವಲ್ ಇದ್ರೆ ನೀವು ಅಪ್ಲೈ ಮಾಡೋದು. 7 ವೇಕೆನ್ಸಿ ಇದೆ. ಮತ್ತೆ ಮಿಸಿಲೇನಿಯಸ್ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ ಆರ್ಕಿಟೆಕ್ಚರ್ಸ್ ಇರ್ಬೋದು, ಇದು 2 ವೇಕೆನ್ಸಿ ಇದೆ, ನೀವು ಅಪ್ಲೈ ಮಾಡ್ಬೋದು. ಮೈನಿಂಗು, ನ್ಯೂಕ್ಲಿಯರ್ ಟೆಕ್ನಾಲಜಿ, ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಯಾರ್ಯಾರು ಮಾಡಿದ್ರ ಅವ್ರು ಅಪ್ಲೈ ಮಾಡ್ಬೋದು. ಓವರ್ ಆಲ್ ವೇಕೆನ್ಸಿ ಬಂದು 30 ವೇಕೆನ್ಸಿ ಇದೆ, ನೀವು ನೋಡ್ಬೋದು. ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಅಂತ ಐತೆ. ಪ್ರಮೋಷನ್ ಕ್ರೈಟೀರಿಯಾ ನೀವು ನೋಡೋದಾದ್ರೆ ಫಸ್ಟ್ ನೀವು ಸೆಲೆಕ್ಟ್ ಆದ್ರೆ ಲೆಫ್ಟಿನೆಂಟ್ ಆಗಿ ಸೆಲೆಕ್ಟ್ ಆಗ್ತೀರಾ. ಮತ್ತೆ ಆನ್ ಕಮಿಷನ್ ಅದಾದ್ರೆ ನೆಕ್ಸ್ಟ್ COAS ಅಂತ ಚೀಫ್ ಆಫೀಸರ್ ಆರ್ಮಿ ಸ್ಟಾಫ್ಸ್ ಅಂತ ಕೊನೆಯದು ನೀವು ನೋಡೋದು. ಮತ್ತೆ ಲೆಫ್ಟಿನೆಂಟ್ ಆಗಿ ನೀವು ಸೆಲೆಕ್ಟ್ ಆದ್ರೆ ಪೇ ಸ್ಕೇಲ್ 10 ಲೆವೆಲ್ಗೆ 56,000ದಿಂದ 1,77,000ವರೆಗೆ ಇರುತ್ತೆ ಸ್ಯಾಲ್ರಿ. ಮತ್ತೆ COAS ಚೀಫ್ ಆರ್ಮಿ ಸ್ಟಾಫ್ ಆದ್ರೆ 2,50,000 ಇರುತ್ತೆ ಫಿಕ್ಸ್ಡ್. ಮತ್ತೆ ಅದೇ ರೀತಿ ಅದ್ರ ಜೊತೆಗೆ ಮಿಲಿಟರಿ ಸರ್ವಿಸ್ ಪೇ ಮತ್ತೆ ಇವೆಲ್ಲ ಅಲಯನ್ಸ್ ಇದೆ. ಫಿಕ್ಸ್ಡ್ ಸ್ಟೈಫಂಡ್ ಫಾರ್ ಕ್ಯಾಡೆಟ್ ಟ್ರೈನಿಂಗ್, ಇದೆಲ್ಲ ಅಲಯನ್ಸ್ ನೀವು ನೋಡ್ಬೋದು. ಅದರ್ ಅಲಯನ್ಸ್ ಇದೆ, ಡಿಯರ್ನೆಸ್ ಅಲಯನ್ಸ್ ಇದೆ, ಮತ್ತೆ ಕ್ವಾಲಿಫಿಕೇಶನ್ ಗ್ರ್ಯಾಂಟು. ಮತ್ತೆ ನೀವು ಇಲ್ಲಿ ನೋಡೋದಾದ್ರೆ ಡಿಪೆಂಡಿಂಗ್ ಅಪಾನ್ ದ ರ್ಯಾಂಕ್, ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತಾರೆ ಅವರಿಗೆ ಫೀಲ್ಡ್ ಏರಿಯಾಸ್ ಎಲಿಜಿಬಲ್ ಫಾರ್ ದ ಫೀಲ್ಡ್ ಏರಿಯಾಗೆ ಅಲಯನ್ಸ್ ಇರುತ್ತೆ, ಅವ್ರ ಚೂಸ್ ಮಾಡೋ ಏರಿಯಾಗೆ. ಮತ್ತೆ ಯೂನಿಫಾರ್ಮ್ ಅಲಯನ್ಸು, ರೇಷನ್ ಇನ್ ಕೈಂಡ್ ಅಲಯನ್ಸು, ಟ್ರಾನ್ಸ್ಪೋರ್ಟ್ ಅಲಯನ್ಸ್, ತುಂಬಾ ಅಲಯನ್ಸ್ ಸಿಗುತ್ತೆ ಸ್ಯಾಲ್ರಿ ಜೊತೆಗೆ. ಚಿಲ್ಡ್ರನ್ಸ್ ಎಜುಕೇಶನ್ ಅಲಯನ್ಸ್ ಅಂತಾನು ಇದೆ, ನೀವು ನೋಡ್ಬೋದು ಅದೇನಂತ. ಮತ್ತೆ ಓವರ್ ಆಲ್ ಪ್ಯಾಕೇಜ್ ಬಂದು 18 ಲ್ಯಾಕ್ ಪ್ಯಾಕೇಜ್ ಆಗಿರುತ್ತೆ. ಇದು 18 LPA ಸಿಗುತ್ತೆ. ಮತ್ತೆ ನೀವು ನೋಡ್ಬೋದು ಔಟ್ ಅಪ್ಲೈ ಈ ಇಂಡಿಯನ್ ಆರ್ಮಿ .nic.in ಹೋಗಿ ಲಾಗಿನ್ ಆಗಬೇಕು. ಮತ್ತೆ ರಿಜಿಸ್ಟ್ರೇಷನ್ ಆಗಿ ಅಪ್ಲೈ ಮಾಡಬೇಕು ಅಪ್ಲಿಕೇಶನ್ಸ್ನ ನೀವು. ಅದೇ ರೀತಿ ಇಲ್ಲಿ ನೀವು ನೋಡೋದಾದ್ರೆ ಕೊನೆಗೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತಂತಂದ್ರೆ ಸ್ಟೇಜ್ 1 ಮತ್ತೆ ಸ್ಟೇಜ್ 2 ಒಂದೇ ದಿನ ಎಕ್ಸಾಮ್ಸ್ ಇರುತ್ತೆ. ಅದು 2 ಕ್ಲಿಯರ್ ಆದ್ರೆ ನಿಮ್ಗೆ 5 days ಇಂಟರ್ವ್ಯೂ ಇರುತ್ತೆ. SSB ಇಂಟರ್ವ್ಯೂ ಈಸ್ 5 days ಅಂತ. ಅದ್ರಲ್ಲಿ ಕ್ಲಿಯರ್ ಆದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂತಂದ್ರೆ ನಿಮ್ಗೆ ಜಾಬ್ ಸಿಕ್ತು ಅಂತ ಅರ್ಥ. ಸೊ ಈ ಲಾಸ್ಟ್ ಡೇಟ್ ಬಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 10 ಏಪ್ರಿಲ್, ಮತ್ತೆ ಕೊನೆಯ ದಿನಾಂಕ ಬಂದು 9 ಮೇ ಲಾಸ್ಟ್ ಡೇಟು. ಸೊ ಇದೇ ತರ ಜಾಬ್ ಅಪ್ಡೇಟ್ಸ್ಗೆ KA ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.